ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇದಾಗಿ ಗೃಹಲಕ್ಷ್ಮಿ 19ನೇ ಕಂತು ಜಮಾ ಆಗಿದೆ ಅಂತ ಕೆಲವೊಂದಿಷ್ಟು ಕಮೆಂಟ್ಗಳು ಬರ್ತಾ ಇದೆ. ನಿಜವಾಗ್ಲೂ ಜಮಾ ಆಗಿದೆಯಾ ಇಲ್ವಾ? ಮತ್ತು CM ಸಿದ್ದರಾಮಯ್ಯನವರು ಗೃಹಲಕ್ಷ್ಮಿ 19ನೇ ಕಂತಿನ ಬಿಡುಗಡೆ ಬಗ್ಗೆ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಇರುತ್ತೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ? ಈಗಾಗಲೇ ನಿಮಗೆ ಗೊತ್ತೇ ಇದೆ, ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಅದರಲ್ಲೂ ಕೂಡ ಯಾವಾಗ ಗೃಹಲಕ್ಷ್ಮಿ ಹಣ ಬರೋದು ಗ್ಯಾಪ್ ಆಗುತ್ತೋ ಆವಾಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮಗಳು ಪದೇ ಪದೇ ಹೋಗಿ ಕಾಂಗ್ರೆಸ್ ಮುಖಂಡರನ್ನ, ಅದಕ್ಕೆ ಸಂಬಂಧಪಟ್ಟವ್ರನ್ನ, ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ನ ಪದೇ ಪದೇ ಕೇಳ್ತಾನೆ ಇರ್ತಾರೆ, ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಬಾಕಿ ಕಂತು ಯಾವಾಗ ಬಿಡುಗಡೆ ಮಾಡ್ತೀರಿ ಅಂತ. ಅದರಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಈಗ ಫೈನಾನ್ಷಿಯಲ್ ಇಯರ್ ಎಂಡ್ ಇರೋದ್ರಿಂದ ನಾವು ಮಾರ್ಚಲ್ಲಿ ಪ್ರೊಸೆಸ್ ಮಾಡೋಕ್ಕಾಗಿಲ್ಲ, ಅದನ್ನು ನಾವೀಗ 19 ಮತ್ತು 20ನೇ ಕಂತಿನ ಹಣವನ್ನು ಮೇ ತಿಂಗಳಲ್ಲೇ ಕೊಡ್ತೀವಿ ಅಂತ ಹೇಳಿದರು. ಈಗ ಆಲ್ರೆಡಿ ಮೇ ಫಸ್ಟ್ ವೀಕ್ ಮುಗಿತಾ ಬಂತು. ಮೇ ಫಸ್ಟ್ ವೀಕ್ ಆಲ್ರೆಡಿ ಶುರು ಆಗಿಬಿಟ್ಟಿದೆ, ಮುಗಿತಾನೂ ಕೂಡ ಬರ್ತಾ ಇದೆ. ಆದರೂ ಕೂಡ 19ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಹಾಗಾದರೆ ಯಾವಾಗ ಜಮಾ ಆಗುತ್ತೆ, ಏನು ಹೇಳಿದ್ದಾರೆ ಅಂತ ನೋಡೋದಕ್ಕೆ ಹೋದರೆ, ಈಗಾಗಲೇ CM ಸಿದ್ದರಾಮಯ್ಯನವರು ಲಾಸ್ಟ್ ಟೈಮ್ ಕೂಡ ಯಾವುದೋ ಒಂದು ಕಳೆದ ಕೆಲವು ತಿಂಗಳ ಹಿಂದೆ ಇದೇ ರೀತಿ ಆಗಿತ್ತು, 2-3 ತಿಂಗಳು ಡಿಲೇ ಆಗಿತ್ತು. ಆವಾಗ CM ಸಿದ್ದರಾಮಯ್ಯನವರು ನನ್ನ ಗಮನಕ್ಕೆ ಬಂದಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ, ಪ್ರತಿ ತಿಂಗಳು ಹಣ ಜಮಾ ಆಗ್ತಾಯಿದೆ ಅಂತ ಮಾಡಿದ್ದೆ, ನನ್ನ ಗಮನಕ್ಕೆ ಬಂದಿರಲಿಲ್ಲ, ಈಗ ಇಮ್ಮಿಡಿಯೇಟ್ ಪ್ರೊಸೆಸ್ ಮಾಡೋಕ್ಕೆ ಹೇಳ್ತೀನಿ ಅಂತ ಹೇಳಿದರು. ಇವಾಗಲೂ ಕೂಡ ಗೃಹಲಕ್ಷ್ಮಿ 19ನೇ ಕಂತು ಬಂದಿಲ್ಲ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಖಂಡಿತವಾಗ್ಲೂ ನಿಮಗೆ ಈಗ ಒಂದು ವಾರದಲ್ಲಿ ಹಣ ಬಿಡುಗಡೆ ಮಾಡಲಿಕ್ಕೆ ಹೇಳ್ತೀನಿ ಅಂಥೇಳಿ CM ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಬಾರಿ ಮಾತ್ರ ತುಂಬ ಲೇಟ್ ಆಗಿದೆ. ಯಾಕೆಂದರೆ ಏಪ್ರಿಲ್ 2nd ವೀಕಲ್ಲೇ ಕೊಡ್ತೀವಿ ಅಂತ ಹೇಳಿದರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್. ಬಟ್ ಆದರೆ ಡಿಲೇ ಆಗ್ತಾನೇ ಇದೆ. ನಾವು ಕೂಡ ವಿಡಿಯೋ ಮಾಡೋದಕ್ಕೆ ನಮಗೂ ಕೂಡ ಬೇಜಾರಾಗ್ತಾ ಇದೆ. ಹಾಗಾಗಿ ನಾನು ನಿನ್ನೆ ವಿಡಿಯೋನು ಅಥವಾ ಲೈವ್ ಎರಡೂ ಮಾಡೋಕ್ಕೆ ಹೋಗಿಲ್ಲ. ಹಾಗಾಗಿ ಏನಾರು ಒಂದು ಸ್ಪಷ್ಟನೆ ಬರಲಿ ಅಂಥೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಆಗಿಂದಾಗ ಹೇಳಿಕೆಗಳನ್ನು ಕೊಡೋದಕ್ಕಿಂತ ನೇರವಾಗಿ ಫಸ್ಟು 3 ಕಂತು ಒಟ್ಟಿಗೆ ಹಾಕ್ತೀವಿ, 2 ಕಂತು ಒಟ್ಟಿಗೆ ಹಾಕ್ತೀವಿ ಅನ್ನೋದಕ್ಕಿಂತ ಮೊದಲು 1 ಕಂತಿನ ಹಣವನ್ನು ಜನರಿಗೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತೀನಿ. ಪ್ರತಿಯೊಬ್ಬರು ಈಗ ಸೋಷಿಯಲ್ ಮೀಡಿಯಾ ಮಾಧ್ಯಮಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇಂಥ ಸಂದರ್ಭದಲ್ಲಿ. ಪ್ರತಿಯೊಬ್ಬರು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಆಮೇಲೆ ಕೆಲವೊಂದು ಕಮೆಂಟ್ಗಳು ಬರ್ತಾ ಇದೆ, ಬಟ್ ಆದರೆ 2,000 ಬಂದಿದೆ, ಜಸ್ಟ್ ನಮಗೆ ಬಂದಿದೆ 2,000 ಇಷ್ಟೇ ಹಾಕ್ತಾ ಇದ್ದಾರೆ. ನೀವು ಸ್ಕ್ರೀನಲ್ಲೂ ಕೂಡ ನಾನು ಅವ್ರ ಸ್ಕ್ರೀನ್ಶಾಟ್ ಹಾಕಿರೋದು ನೋಡಿದ್ದೀನಿ. ಸುಮಾರು 10-15 ಜನ ಪ್ರಶ್ನೆಯನ್ನು ಕೇಳಿದ್ದಾರೆ, ಏನು ಇವಾಗ ಬಂದಿದೆ ಅಂದರೆ ಏನು ಮಳೆ ಬಂದಿದೆಯೋ, ಹಣ ಬಂದಿದೆಯೋ, ಯಾವ್ದು ಬಂದಿದೆ ಅಂತ ಕೇಳಿದರೆ ರಿಪ್ಲೈ ಇಲ್ಲ, ಪ್ರೂಫ್ ಕೂಡ ಕಳಿಸಿಲ್ಲ, ಓಕೆನಾ? ಹಾಗಾಗಿ ಖಂಡಿತವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಏನು ಕಮೆಂಟ್ಗಳು ಬರ್ತಾಯಿದೆ, ಖಂಡಿತವಾಗ್ಲೂ ಯಾರು ಕೂಡ ಜೆನ್ಯೂನಾಗಿ ಕಮೆಂಟ್ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಓಕೆ, ನಮಗೆ ಪ್ರೂಫ್ ಬಂದಿದ್ದು, ಡೀಟೇಲ್ ಇನ್ಫಾರ್ಮೇಷನ್ ಬಂದಿದ್ದರೆ ಖಂಡಿತವಾಗ್ಲೂ ನಾನು ಅಪ್ಲೋಡ್ ಮಾಡಿ ನಿಮಗೂ ಕೂಡ ತಿಳಿಸುವಂಥ ಕೆಲಸ ಮಾಡ್ತಾಯಿದ್ದೆ, ಓಕೆನಾ? ಸದ್ಯದಲ್ಲೇ ಇವತ್ತು ಸಾಧ್ಯವಾದರೆ ಲೈವ್ ಮಾಡ್ತೀನಿ, ಎಲ್ಲರೂ ಕೂಡ ಸಂಜೆ ಜಾಯಿನ್ ಆಗಿ ನೋಡೋಣ. ಅಪ್ಡೇಟ್ ಮಾಡ್ತೀನಿ ಟೈಮಿಂಗ್ಸ್ ಎಲ್ಲ. ಹಾಗಾಗಿ ಇದಾಗಿತ್ತು ಈ ಕ್ಷಣದ ಮಾಹಿತಿ. ಏನಿದೆ ಇವತ್ತಿನ ಅಪ್ಡೇಟು ನಿಮಗೆ ತಿಳಿಸುವಂಥ ಕೆಲಸ ಮಾಡಿದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.